ಸ್ನೇಹಿತರೆ, ಇವತ್ತು ನಾನು ಪಾತೋಳಿ ಮಾಡ್ತಾ ಇದ್ದೇನೆ. ಪಾತೋಳಿ ಅಂದರೆ ಅರಿಶಿನ ಎಲೆಯಿಂದ ಮಾಡುವ ಸಿಹಿ ಕಡುಬು. ಇದನ್ನು ಮಾಡಲಿಕ್ಕೆ ಮೊದಲಿಗೆ ಅರಿಶಿನ ಎಲೆಯನ್ನು ತಂದು ಚೆನ್ನಾಗಿ ತೊಳೆದುಕೋಬೇಕು. ತೊಳೆದು ಅದನ್ನು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಒಣಗಿಸ್ಕೊಳ್ಬೇಕು. ಪಾತೋಳಿ ಹೂರಣ ಮಾಡ್ಕೊಳ್ಳಿಕ್ಕೆ ತೆಂಗಿನ ತುರಿ ಮತ್ತು ಬೆಲ್ಲವನ್ನು ಸಮ ಪ್ರಮಾಣದಲ್ಲಿ ಈ ರೀತಿ ಬೆರೆಸ್ಕೋಬೇಕು. ಒಂದು ಕಾವಲೆಯಲ್ಲಿ ಹಾಕಿ ಬೆರೆಸ್ತಾ ಇದ್ದೇನೆ. ಇದಕ್ಕೆ ಬೇಕಾದರೆ ನೀವು ಏಲಕ್ಕಿ ಪುಡಿ ಸೇರಿಸಬಹುದು. ಬೆಲ್ಲದ ಬದಲಾಗಿ ಸಕ್ಕರೆಯನ್ನು ಕೂಡ ಹಾಕ್ಬೋದು. ಈ ಹೂರಣವನ್ನು ಸ್ವಲ್ಪ ಗ್ಯಾಸ್ ಮೇಲಿಟ್ಟು ಬೆಲ್ಲ ಕರಗುವವರೆಗೂ ಬೇಯಿಸ್ಕೋಬೇಕು. ಈಗ ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟು, ಒಂದು 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಸ್ವಲ್ಪ ಉಪ್ಪು ಹಾಗೂ ರುಚಿಗೆ ಸ್ವಲ್ಪ ಬೆಲ್ಲ, ಅಂದರೆ ಒಂದು 2 ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಸೇರಿಸಿ ನೀರಲ್ಲಿ ಹಾಕಿ ಕಲಸಿದ್ದೇನೆ. ಇಲ್ಲಿ ನಾನು ತಣ್ಣೀರನ್ನೇ ಉಪಯೋಗಿಸ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಈ ರೀತಿ ಹದಕ್ಕೆ ಬರಬೇಕು. ಈಗ ಕಣಕ ಮತ್ತು ಹೂರಣ ಎರಡೂ ರೆಡಿ ಆದಂಗೆ ಆಗಿದೆ. ಈಗ ಒಂದೊಂದೇ ಅರಿಶಿನ ಎಲೆಯನ್ನು ತೆಗೆದುಕೊಂಡು ಅದರ ಮೇಲೆ ಅಕ್ಕಿ ಹಿಟ್ಟಿನ ಈ ಕಣಕವನ್ನು ಹಾಕಿ ಸ್ವಲ್ಪ ನೀರು ಹಚ್ಕೋಬೇಕಾಗುತ್ತೆ. ಕೈಗೆ ಸ್ವಲ್ಪ ನೀರನ್ನು ತಾಗಿಸ್ಕೊಂಡು ಅಕ್ಕಿ ಹಿಟ್ಟನ್ನು ಈ ರೀತಿ ಕೈ ಬೆರಳಿನಿಂದ ಲಟ್ಟಿಸಬೇಕು. ಚೆನ್ನಾಗಿ ಹರಡಬೇಕು. ನೋಡಿ ಸ್ನೇಹಿತರೆ, ಇದೇ ರೀತಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೋಬೇಕು. ನಾನೊಂದು 4-5 ಎಲೆಗಳಿಗೆ ಮಾಡುವುದನ್ನು ತೋರಿಸ್ತಾ ಇದ್ದೇನೆ ನಿಮಗೆ. ನೋಡಿ ಸ್ನೇಹಿತರೆ, ಈ ರೀತಿ. ನಂತರ ಇದಕ್ಕೆ ಹೂರಣವನ್ನು ಈ ರೀತಿ ಮಧ್ಯದಲ್ಲಿ ಹಾಕಬೇಕು. ಉದ್ದಕ್ಕೆ ಹಾಕಬೇಕು. ಕೆಲವರು ಅಡ್ಡಕ್ಕೂ ಮಡಚ್ತಾರೆ, ಅಡ್ಡಕ್ಕೂ ಸ್ಪ್ರೆಡ್ ಮಾಡ್ಬೋದು. ಈ ರೀತಿ ಮಡಚಿ ರೆಡಿ ಮಾಡಿದ ಈ ಪಾತೋಳಿಯನ್ನು ಇಡ್ಲಿ ಕುಕ್ಕರ್ನಲ್ಲಿ ಅಥವಾ ಹಬೆಯಲ್ಲಿ ಬೇಯಿಸಬೇಕು. ನಾನು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಇಟ್ಟು ಇದನ್ನು 10-15 ನಿಮಿಷಗಳ ಕಾಲ ಮಧ್ಯ ಉರಿಯಲ್ಲಿ ಬೇಯಿಸ್ತಾ ಇದ್ದೇನೆ. ಈ ಪಾತೋಳಿಯನ್ನು ನಮ್ಮ ಕಡೆಯಲ್ಲಿ ಈ ನಾಗರ ಪಂಚಮಿ ಹಬ್ಬಕ್ಕೆ ಮಾಡ್ತಾರೆ. ಕಣಕವನ್ನು ಅಕ್ಕಿ ಹಿಟ್ಟು ಅಷ್ಟೇ ಅಲ್ಲದೆ ಗೋಧಿ ಹಿಟ್ಟಿನಿಂದ ಕೂಡ ಮಾಡ್ತಾರೆ. ನಾನು ಮುಂದಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟಿನಿಂದ ಪಾತೋಳಿ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತೇನೆ. ಸಿಹಿ ಕಡುಬನ್ನು ಈ ರೀತಿ ಅರಿಶಿನ ಎಲೆಯನ್ನು ಬಿಡಿಸ್ಕೊಂಡು ಅದರ ಮಧ್ಯದಲ್ಲಿ ಈ ಕಡುಬನ್ನು ತಿನ್ನಬೇಕು. ಇದು ತುಂಬ ರುಚಿಯಾಗಿರ್ತದೆ. ನೋಡಿ ಸ್ನೇಹಿತರೆ, ನಾನು ಒಂದು ಪಾತೋಳಿಯನ್ನು ಬಿಡಿಸಿ ತೋರಿಸ್ತಾ ಇದ್ದೇನೆ. ನೋಡಿ, ವಿಡಿಯೋ ನೋಡಿ, ಚಾನೆಲ್ ಸಬ್ಸ್ಕ್ರೈಬ್ ಆಗಿ, ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ. ಧನ್ಯವಾದಗಳು.